Audio Jungle. ಹಾಯ್ ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರೇ, ವಿಶ್ವಬಂಧು ಟಿವಿಗೆ ಸ್ವಾಗತ ಸುಸ್ವಾಗತ. ರಾಜ್ಯ ರೈತ ಸಂಘ ಹಾಗೂ ಕಬ್ಬು ಬೆಳೆಗಾರರ ಸಂಘದ ವತಿಯಿಂದ ಇಂದು ಪತ್ರಕರ್ತರು, ಪೊಲೀಸರು ಸೇರಿದಂತೆ ಹಲವು ಸಂಘಟನೆಗಳ ಪ್ರತಿನಿಧಿಗಳಿಗೆ ವಿಶೇಷ ಅಭಿನಂದನೆಗಳನ್ನು ಸಲ್ಲಿಸಲಾಯಿತು. ರೈತ ಹಿತರಕ್ಷಣೆಗೆ ಸದಾ ಮುಂಚೂಣಿಯಲ್ಲಿ ಇರುವ ಪತ್ರಕರ್ತರ ನಿಸ್ವಾರ್ಥ ಸೇವೆಯನ್ನು ಸ್ಮರಿಸಿ ಸಂಘದ ನಾಯಕರು ಅವರಿಗೆ ಗೌರವ ಸೂಚಿಸಿದರು. ಇದೇ ವೇಳೆ ರೈತನ ಕಷ್ಟ ಸುಖದ ವೇಳೆ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದ ಪೊಲೀಸರಿಗೆ ಸಹ ರೈತ ಸಂಘದ ವತಿಯಿಂದ ಅಭಿನಂದನೆ ವ್ಯಕ್ತವಾಯಿತು. ವಿಭಿನ್ನ ಸಾಮಾಜಿಕ ಸಂಘಟನೆಗಳು ರೈತರ ಹೋರಾಟ ಮತ್ತು ಹಕ್ಕುಗಳಿಗಾಗಿ ನೀಡಿದ ಬೆಂಬಲವನ್ನು ಸಂಘದ ಪದಾಧಿಕಾರಿಗಳು ಮೆಚ್ಚಿ ಅವರನ್ನು ಸನ್ಮಾನಿಸಿದರು. ಕಾರ್ಯಕ್ರಮದಲ್ಲಿ ಹಲವು ರೈತ ಮುಖಂಡರು, ಸಂಘದ ಕಾರ್ಯಕರ್ತರು ಹಾಗೂ ಸ್ಥಳೀಯ ಗಣ್ಯರು ಭಾಗವಹಿಸಿದ್ದರು. ವರದಿ ಲಕ್ಷ್ಮಣ್ ಕಾಂಬ್ಳೆ, ವಿಶ್ವಬಂಧು ಟಿವಿ, ಜಮಖಂಡಿ. ಕೊಟ್ಟರು ಅವರಿಗೆ 1,000 ರೂಪಾಯಿ ಜಾಸ್ತಿ ಆಯ್ತು ಸೆಂಟ್ರಲ್ ಗೌರ್ಮೆಂಟ್ ನಿಂದ. MSP ದರ ಹೆಚ್ಚು ಮಾಡ್ಕೊಂಡಿದ್ದಾರೆ. ಇದೇ ರೀತಿ ನಿಮಗೂ ಕೂಡ ಲಾಭ ಆಗ್ತೈತಿ. ಹಂಗಾಗಿ ನಿಮ್ಮ ಜೊತೆಗೆ ರೈತರನ್ನ ಕರ್ಕೊಂಡು ಹೋಗ್ಬೇಕು, ರೈತರ ಜೀವನವನ್ನು ಕಟ್ಟುವಂತ ಕೆಲಸವನ್ನು ಮಾಡ್ಬೇಕು ಅಂತೇಳಿ ಅವ್ರಿಗೆ ಈ ಮೂಲಕ ನಾನು ಸಲಹೆಯನ್ನ ಕೊಡ್ತಾ, ನಮ್ಮ ದೇಶದ ಭದ್ರತೆಗಾಗಿ ಕೃಷಿಕ ಇವತ್ತು ಗಟ್ಟಿಯಾಗಿ ನಿಲ್ಬೇಕಾಗಿದೆ. ಕೃಷಿಕನನ್ನ ಯಾವುದೇ ಕಾರಣಕ್ಕೂ ತುಳಿಯುವಂತಾಗಬಾರ್ದು, ಅವನನ್ನ ಗಟ್ಟಿಗೊಳಿಸಬೇಕು. ಆವಾಗ ಮಾತ್ರ ನಮ್ಮ ದೇಶ ಗಟ್ಟಿಯಾಗಿ ನಿಲ್ಲೋದಕ್ಕೆ ಸಾಧ್ಯ. ಒಂದು ಪ್ರಪಂಚದ ಮುಂದೆ ನಾವು ಧೈರ್ಯದಿಂದ ಬದುಕೋದಕ್ಕೆ ಸಾಧ್ಯ ಅಂತ ಒಂದು ಮಾತನ್ನ ಹೇಳಿ, ಇನ್ನು ಕೆಲವೇ ಒಂದು ದಿನಗಳಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಜಮಖಂಡಿಯಲ್ಲಿ ಒಂದು ರೈತ ಸಮಾವೇಶವನ್ನು ಮಾಡ್ತೀವಿ. ಯಾರ್ಯಾರು ಹೋರಾಟಗಾರ ಮುಂಚೂಣಿಯಲ್ಲಿ ನಿಂತು ಹೋರಾಟ ಮಾಡಿದಂತ ಎಲ್ಲರನ್ನು ಕರ್ಕೊಂಡು ಬಂದು ಒಂದು ವೇದಿಕೆ ಮೇಲೆ ಸನ್ಮಾನ ಮಾಡಿ ಎಲ್ಲರಿಗೂ ಒಂದು ಅಭಿನಂದನೆ ಹೇಳುವಂತದ್ದು ಕೆಲಸ ಮತ್ತು ಸರ್ಕಾರಕ್ಕೆ ನಮ್ಮ ಏನೇನು ಬೇಡಿಕೆಗಳಿದಾವೆ, ಹಗಲು ಹೊತ್ತಿನಲ್ಲಿ ಕರೆಂಟ್ ಕೊಡ್ಬೇಕು ಅನ್ನುವಂಥದ್ದು, ಆಮೇಲೆ ರೈತನಿಗೆ ಒಂದು ಭದ್ರತೆ, ಹಾವು ಕಚ್ಚಿ ಸತ್ರೆ ಆಮೇಲೆ ಕರೆಂಟ್ ಹಿಡಿದು ಸತ್ರೆ ಒಂದು ಭದ್ರತೆಯನ್ನು ಕೊಡಬೇಕು, ಅವರಿಗೆ ಹೆಚ್ಚಿನ ಮಟ್ಟದಲ್ಲಿ ಒಂದು ವಿಮಾ ಕೊಡುವಂತ ವ್ಯವಸ್ಥೆ ಆಗಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ಸರ್ಕಾರದ ಮುಂದೆ ನಾವು ಇನ್ನಷ್ಟು ಬೇಡಿಕೆಗಳನ್ನ ಇಡೋರಿದ್ದೀವಿ. ಮುಂದಿನ ದಿನಮಾನದಲ್ಲಿ ರೈತನಿಗೋಸ್ಕರ ಈ ಹೋರಾಟ ಯಾವತ್ತು ಸದಾ ಹೋರಾಟ ನಡೀತಾ ಸಾಗುತ್ತೆ. ಆಮೇಲೆ ಯಾವುದೇ ಕಾರಣಕ್ಕೂ ಈ ಹೋರಾಟ ನಿಲ್ಲೋದಿಲ್ಲ. ಇನ್ನ ಈ ಹೋರಾಟವನ್ನ ಯಾರು ನಿಲ್ಸೋಕ್ ಕೂಡ ಆಗೋದಿಲ್ಲ ಅನ್ನುವಂತ ಒಂದು ಆತ್ಮವಿಶ್ವಾಸ ಇಡೀ ಕರ್ನಾಟಕ ರಾಜ್ಯದ ರೈತರಿಗೆ ಬಂದಿದೆ. ಇನ್ನು ಮುಂದೆ ಹೋರಾಟ ನಿರಂತರವಾಗಿ ಸಾಗ್ತದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜಮಖಂಡಿ ರಮಾ ನಿವಾಸದಲ್ಲಿ ಒಂದು ಅಭಿನಂದನಾ ಸಮಾರಂಭ ಹಮ್ಮಿಕೊಂಡಿದ್ದು, ಯಾಕೆ ಈ ಅಭಿನಂದನಾ ಸಮಾರಂಭ ಹಮ್ಮಿಕೊಡತಕ್ಕಂತ ಉದ್ದೇಶ, ನಮ್ಮ ಕಬ್ಬಿನ ದರ ನಿಗದಿ 2025-26ನೇ ಸಾಲಿನ ಹಾಗೂ ಹಿಂದಿನ ಬಾಕಿ ಸಲುವಾಗಿ ಸಾಕಷ್ಟು ಹೋರಾಟಗಳ ನಡೆದವು. ಈಗ ಒಂದು ಸತತವಾಗಿ 3 ತಿಂಗಳ ಪರ್ಯಂತರ ಹೋರಾಟ ನಡೆದವು. ಈಗ ಕಾರ್ಖಾನೆ ಒಂದು ಪ್ರಾರಂಭದ ಹಂತನಾಗ ಬಂದ ಹೋರಾಟ ಜಾಸ್ತಿ ಆಯ್ತು. ಆ ಒಂದು ಹೋರಾಟದಲ್ಲಿ ನಮಗೊಂದ ಕಳೆದ ಹಂಗಾಮಿನಿಗಿಂತಲೂ 300 ರೂಪಾಯಿ ರೈತರಿಗೆ ಒಂದು ಹೆಚ್ಚಿಗೆ ಸಿಕ್ತು. ಇದೊಂದು ನಾವೊಂದು ರೈತರು ಒಂದು ಸಂತೋಷ ಪಡುವ, ನಮಗ ಒಂದು ನ್ಯಾಯಯುತ ಬೆಲೆ ಸಿಗ್ಲಿಕ್ಕೂ ಒಂದು ಕನಿಷ್ಠ ಆದ್ರೂ ನಮ್ಮ ಹೋರಾಟಕ್ಕೆ 300 ರೂಪಾಯಿ ಸಿಕ್ತು ಅನ್ನುವಂತ ಒಂದು ಸಂತೋಷದಿಂದ ಈಗ ನಾವು ಒಂದು ಅಭಿನಂದನೆ ಯಾರು ಹೇಳ್ಬೇಕಂದ್ರ, ನಮ್ಮ ಜೊತೆ ಹೋರಾಟ ಮಾಡಿದಂತ ಎಲ್ಲಾ ಹೋರಾಟಗಾರರಿಗೂ, ಒಂದು ನಮ್ಮ ಮಾಧ್ಯಮದವರು ಏನ್ ಮಾಡ್ಯಾರ ಎಲ್ಲಾ ಸುದ್ದಿಗಳನ್ನ, ನಮ್ಮ ಕಾರ್ಯಕ್ರಮವನ್ನು ಸುದ್ದಿ ಮಾಡಿದಂತ ಎಲ್ಲಾ ಇಡೀ ನಮ್ಮ ಜಮಖಂಡಿ ತಾಲೂಕಿನ ಎಲ್ಲಾ ಮಾಧ್ಯಮ ಮಿತ್ರರಿಗೂ, ಪೊಲೀಸ್ ಅಧಿಕಾರಿಗಳಿಗೂ, ತಾಲೂಕು ಆಡಳಿತಕ್ಕೂ, ಜಿಲ್ಲಾಡಳಿತಕ್ಕೂ, ಸನ್ಮಾನ್ಯ ಮಠಾಧೀಶರಿಗೂ, ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಕಾರ್ಖಾನೆ ಮಾಲಕರು ಕರೆಸಿ ದರ ಘೋಷಣೆ ಮಾಡಿದ್ರು. ಸನ್ಮಾನ್ಯ ಮುಖ್ಯಮಂತ್ರಿಗೂ ಕೂಡ ನಮ್ಮ ಜಮಖಂಡಿ ತಾಲೂಕಿನ ಎಲ್ಲ ಹೋರಾಟಗಾರ ಪರವಾಗಿ ಅವರಿವರನ್ನದೇ ನಮ್ಮ ಈ ಒಂದು ಹೋರಾಟಕ್ಕೆ ಒಂದು ಯಶಸ್ಸಿಗೆ ಕಾರಣ ಆದಂತ ಎಲ್ಲರಿಗೂ ಧನ್ಯವಾದ ತಿಳಿಸಿ ನಾನು ಮಾತನ್ನು ಮುಗಿಸುತ್ತೇನೆ. ಜೈ ರೈತ. ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿನ ಒಂದು ಜಮಖಂಡಿ ತಾಲೂಕಿನ, ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನಲ್ಲಿ ಒಂದು ಸಭೆ ಕರೆದಿದ್ದು, ಸಭೆಯ ಉದ್ದೇಶ ಏನಂತ ಹೇಳಿತ್ತಂದ್ರ, ಈ ಒಂದು 2025ರ ಹೋರಾಟ, 24 ಮತ್ತು 25ರ ಹಂಗಾಮಿನ ಒಂದು ಕಬ್ಬಿನ ಹೋರಾಟ, ಆ ಹೋರಾಟದಾಗ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಹೋರಾಟಕ್ಕ ತಾವೆಲ್ಲರ ಸಹಕಾರದಿಂದ ಹೋರಾಟ ಒಂದು ಯಶಸ್ವಿಗೊಂಡೈತಿ. ಆ ಯಶಸ್ವಿ ಆಗ್ಬೇಕಾದ್ರ ಅದರ ಹಿಂದ ಸಾಕಷ್ಟು ಜನರ ಪರಿಶ್ರಮ ಐತಿ. ಒಂದು ಮಾಧ್ಯಮ ಸ್ನೇಹಿತರು, ಪತ್ರಿಕಾ ಮಿತ್ರರು, ಇಡೀ ರಾಜ್ಯದ ಎಲ್ಲಾ ಸಂಘ ಸಂಸ್ಥೆಗಳು, ವಕೀಲರ ಸಂಘಟನೆದವರು, ದಲಿತ ಪರ ಸಂಘಟನೆ, ರೈತ ಪರ ಸಂಘಟನೆಗಳು, ABVP ಅವರಿವರೇನದೆ ಈ ಹೋರಾಟದಲ್ಲಿ ಎಲ್ಲರೂ ಕೂಡಿ ಭಾಗವಹಿಸಿ ಹೋರಾಟವನ್ನು ಯಶಸ್ವಿಗೊಳಿಸಿದ್ದಕ್ಕ ಅವರಿಗೆ ಅಭಿನಂದನೆಗಳನ್ನ ಈ
ತಮ್ಮ ಮಾಧ್ಯಮದ ಮುಖಾಂತರ ಅಭಿನಂದನೆಗಳನ್ನ ನಾವು ಸಲ್ಲಿಸಬೇಕಾಗೈತಿ. ಅದಕ್ಕ ಸಲ್ಸಾಕತ್ತೇಳಿ ನಾವೆಲ್ಲರೂ ಇವತ್ತಿನ ದಿನ ಕೂಡಿದೆವು. ಬರುವಂತ ದಿನಮಾನದೊಳಗ ಒಂದು ರೈತ ವಿಜಯೋತ್ಸವ ಅಂತಕ್ಕಂಥ ಒಂದು ಜಮಖಂಡಿ ತಾಲೂಕಿನಲ್ಲಿ ಒಂದು 3 ಜಿಲ್ಲೆ ಬಾಗಲಕೋಟೆ, ಬಿಜಾಪುರ ಮತ್ತು ಬೆಳಗಾಂ 3 ಜಿಲ್ಲೆಯ ಒಂದು ರೈತರನ್ನ ಕರೆಸಿ ಒಂದು ಸಮಾವೇಶ ಮಾಡ್ಬೇಕು ಅನ್ನುವಂತ ಒಂದು ಆಲೋಚನೆ ಇಟ್ಟುಕೊಂಡ ಒಂದು ಆ ಸಭೆಯನ್ನ ಈಗ ರೈತ ಮುಖಂಡರ ಜೊತೆ ಇವತ್ತಿನ ದಿನ ರೈತ ಮುಖಂಡರ ಜೊತೆ ಒಂದು ಚರ್ಚೆ ಮಾಡಿ ನಾವು ತೀರ್ಮಾನ ಮಾಡ್ತೀವಿ. ಅದು ಡೇಟಾ ಮತ್ತು ಆ ಸಮಯ ಅದು ಮುಖಂಡರ ಜೊತೆ ಚರ್ಚೆ ಮಾಡಿ ಒಂದು ತೀರ್ಮಾನ ತಗೋತೀವಿ. ಈ ಹೋರಾಟಕ್ಕೆ ಸಹಕರಿಸಂತ ಎಲ್ಲ ಸಮಗ್ರ ಮಾಧ್ಯಮ ಸಂಘ ಸಂಸ್ಥೆಗಳಿಗೆ ಅಭಿನಂದನೆಗಳು ಹೇಳಕ್ ಬಯಸ್ತೀವಿ ನಾವು ಇವತ್ತಿನ ದಿನ. ನಮಸ್ಕಾರ. ಜೈ ಜೈ ಜವಾನ್.